ನವಂಬರ್ ತಿಂಗಳದಾಗ ಅಧಿವೇಶನ ಟೈಮ್ನಾಗ ತಹಸೀಲ್ದಾರ್ ಗಾಯಕ್ವಾಡ್ ಸರ್ ಮೊದಲ ಆಸ್ತಿ ತನಿಖೆ ಬದಲು ಡಿ ಸಿ ಅವ್ರಿಗೆ ಮತ್ತು ಕಂದಾಯ ಸಚಿವರ ಕೃಷ್ಣ ಬೈರೇಗೌಡ ಅವ್ರಿಗೆ ಮನವಿಯನ್ನು ಸಲ್ಲಿಸಿದ್ದು ನಾವು. ಅಕ್ರಮವಾಗಿ ಆಸ್ತಿ ಖಾನಾಪುರ ತಾಲೂಕದಲ್ಲಿ ಕಾನೂನು ಬಾಹಿರ ಆಸ್ತಿ ಗಳಿಸಿದ್ದಕ್ಕೆ ಮತ್ತು ಹಿಂಗೆ ತನಿಖೆ ಮಾಡಿರಿ ಅಂಥೇಳಿ ಮತ್ತು ಅದನ್ನು ಮಾಡ್ಕೊಂಡು ಲೋಕಾಯುಕ್ತಕ್ಕೆ ಒಂದು ಅರ್ಜಿ ಕೊಟ್ಟಿದ್ದು. ಲೋಕಾಯುಕ್ತರು 8ನೇ ತಾರೀಕಿಗೆ ದಾಳಿ ಮಾಡಿದರು. ದಾಳಿ ಮಾಡಿ ಎಲ್ಲ ಆದ ಬಳಿಕ 8ನೇ ತಾರೀಕಿಂದ ಇಲ್ಲಿ ಅಂದ್ರೆ ಸರ್ಕಾರ ಎಲ್ಲ ಎಚ್ಚೆತ್ತುಕೊಂಡು ಲೋಕಾಯುಕ್ತರಾಯ್ತು, ಡಿ ಸಿ ಆಯ್ತು, ಕೃಷ್ಣ ಬೈರೇಗೌಡ ಆಯ್ತು ಅದನ್ನು ತನಿಖೆ ಮಾಡಿದ್ದರಿಂದ ನಿನ್ನೆ ಆದೇಶ ಹೊರಡಿಸಿದರು ಸಸ್ಪೆಂಡ್ ಮಾಡಿ. ಅದಕ್ಕೆ ಸರ್ಕಾರಕ್ಕಾಯ್ತು ಮತ್ತು ಡಿ ಸಿ ಅವ್ರಿಗೆ ಆಯ್ತು ಕೃತಜ್ಞತೆ ಸಲ್ಲಿಸ್ತೀನೋ ಮತ್ತು ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದ ಹೇಳ್ತೀನಿ ನಾನು.